ದರೋಡೆ ಇಡೀ ಕರ್ನಾಟಕದ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೀದರ್ನಲ್ಲಿ ದರೋಡೆ, ಮಂಗಳೂರಲ್ಲಿ ದರೋಡೆ, ಇಂತಹ ದರೋಡೆ ಘಟನೆಗಳು ನಡೀತಾ ಇದ್ರೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಒಂದು ಪರಿಜ್ಞಾನ ಬೇಡವಾ ಏನಾಗಿದೆ ಅಂತ ಹೇಳಿ? ಆ ಘಟನೆಯ ಬಗ್ಗೆ ಅವರು ಕೊಡ್ತಿರುವಂತಹ ಉಡಾಫೆ ಮಾತುಗಳನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಇದು ಅಂತಿಂಥ ರಾಬ್ರಿ ಅಲ್ಲ, ಕರ್ನಾಟಕವೇ ಕಂಡು ಕೇಳರಿಯದ ರಾಬ್ರಿ ನಡೆದಿದೆ. ಬೀದರ್ನಲ್ಲಿ ಹಾಡ ಹಗಲೇ ದರೋಡೆಕೋರರು ದರೋಡೆ ಮಾಡಿ ದರೋಡೆ ನಡೆದು 3 ದಿನಗಳಾದರೂ ಡಕಾಯಿತರ ಸುಳಿವೆ ಸಿಕ್ಕಿಲ್ಲ. ಬೀದರ್ ದರೋಡೆಯಲ್ಲಿ ಸತ್ತವರು ಒಬ್ಬರೋ ಇಬ್ರೋ. ಸಚಿವ ರಹೀಂ ಖಾನ್ರೆ ಇದ್ಯಾವ ಉಡಾಫೆ ಮಾತು? ಸಾಲು ಸಾಲು ರಾಬ್ರಿಗಳಿಂದ ರಾಜ್ಯದ ಜನರು ನಲಗ್ತಾ ಇದ್ರೆ, ಇತ್ತ ಸಚಿವರು ಮಾತ್ರ ನಂಗೇನೋ ಗೊತ್ತೇ ಇಲ್ಲ ಅನ್ನೋ ಉಡಾಫೆ ಉತ್ತರೆಯಿಂದ ಜನರ ಕೆಂಗಣಿಗೆ ಪಾತ್ರರಾಗ್ತಿದ್ದಾರೆ. ಬೀದರ್ನಲ್ಲಿ ನಡೆದ ರಾಬ್ರಿಯಲ್ಲಿ ಬೈಕ್ನಲ್ಲಿ ಬಂದ ಆಗಂತುಕರು 2 ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ನಿಮಗೆ ಹೇಳಿ ದರೋಡೆ ಮಾಡಬೇಕಿತ್ತ ಸಚಿವರೇ? ರಹೀಂ ಖಾನ್ರ ಕತೆ ಹೀಗಾದ್ರೆ, ಗೃಹ ಸಚಿವ ಪರಮೇಶ್ವರ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ನಮಗೆ ಮೊದಲೇ ಮಾಹಿತಿ ಗೊತ್ತಿದ್ರೆ ದರೋಡೆ ತಡೀತಿದ್ವಿ ಅನ್ನೋ ಮೂಲಕ ಹೊಸ ಕಾಂಟ್ರವರ್ಸಿ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನ ಆಗಕ್ಕೆ ಬಿಡೋದಿಲ್ಲ. ಯಾರಾದರೂ ದರೋಡೆ ಮಾಡೋರು ನಾವು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿ ಬರ್ತಾರೇನ್ರಿ ಗೃಹ ಸಚಿವರೇ? ಇದರ ಕನಿಷ್ಠ ಪ್ರಜ್ಞೆಯು ನಿಮ್ಗೆ ಇಲ್ದಿರೋದೇ ವಿಪರ್ಯಾಸ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಾಲು ಸಾಲು ದರೋಡೆ ಇಡೀ ಕರ್ನಾಟಕದ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೀದರ್ನಲ್ಲಿ ದರೋಡೆ, ಮಂಗಳೂರಲ್ಲಿ ದರೋಡೆ, ಇಂತಹ ದರೋಡೆ ಘಟನೆಗಳು ನಡೀತಾ ಇದ್ರೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಒಂದು ಪರಿಜ್ಞಾನ ಬೇಡವಾ ಏನಾಗಿದೆ ಅಂತ ಹೇಳಿ? ಆ ಘಟನೆಯ ಬಗ್ಗೆ ಅವ್ರು ಕೊಡ್ತಿರುವಂತಹ ಉಡಾಫೆ ಮಾತುಗಳನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಇದು ಅಂತಿಂಥ ರಾಬ್ರಿ ಅಲ್ಲ, ಕರ್ನಾಟಕವೇ ಕಂಡು ಕೇಳರಿಯದ ರಾಬ್ರಿ ನಡೆದಿದೆ. ಬೀದರ್ನಲ್ಲಿ ಹಾಡ ಹಗಲೇ ದರೋಡೆಕೋರರು ದರೋಡೆ ಮಾಡಿ ದರೋಡೆ ನಡೆದು 3 ದಿನಗಳಾದರೂ ಡಕಾಯಿತರ ಸುಳಿವೆ ಸಿಕ್ಕಿಲ್ಲ. ಬೀದರ್ ದರೋಡೆಯಲ್ಲಿ ಸತ್ತವರು ಒಬ್ಬರೋ ಇಬ್ರೋ. ಸಚಿವ ರಹೀಂ ಖಾನ್ರೆ ಇದ್ಯಾವ ಉಡಾಫೆ ಮಾತು? ಸಾಲು ಸಾಲು ರಾಬ್ರಿಗಳಿಂದ ರಾಜ್ಯದ ಜನರು ನಲಗ್ತಾ ಇದ್ರೆ, ಇತ್ತ ಸಚಿವರು ಮಾತ್ರ ನಂಗೇನೋ ಗೊತ್ತೇ ಇಲ್ಲ ಅನ್ನೋ ಉಡಾಫೆ ಉತ್ತರೆಯಿಂದ ಜನರ ಕೆಂಗಣಿಗೆ ಪಾತ್ರರಾಗ್ತಿದ್ದಾರೆ. ಬೀದರ್ನಲ್ಲಿ ನಡೆದ ರಾಬ್ರಿಯಲ್ಲಿ ಬೈಕ್ನಲ್ಲಿ ಬಂದ ಆಗಂತುಕರು 2 ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ನಿಮಗೆ ಹೇಳಿ ದರೋಡೆ ಮಾಡಬೇಕಿತ್ತ ಸಚಿವರೇ? ರಹೀಂ ಖಾನ್ರ ಕತೆ ಹೀಗಾದ್ರೆ, ಗೃಹ ಸಚಿವ ಪರಮೇಶ್ವರ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ನಮಗೆ ಮೊದಲೇ ಮಾಹಿತಿ ಗೊತ್ತಿದ್ರೆ ದರೋಡೆ ತಡೀತಿದ್ವಿ ಅನ್ನೋ ಮೂಲಕ ಹೊಸ ಕಾಂಟ್ರವರ್ಸಿ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನ ಆಗಕ್ಕೆ ಬಿಡೋದಿಲ್ಲ. ಯಾರಾದರೂ ದರೋಡೆ ಮಾಡೋರು ನಾವು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿ ಬರ್ತಾರೇನ್ರಿ ಗೃಹ ಸಚಿವರೇ? ಇದರ ಕನಿಷ್ಠ ಪ್ರಜ್ಞೆಯು ನಿಮ್ಗೆ ಇಲ್ದಿರೋದೇ ವಿಪರ್ಯಾಸ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಾಲು ಸಾಲು ದರೋಡೆ ಇಡೀ ಕರ್ನಾಟಕದ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೀದರ್ನಲ್ಲಿ ದರೋಡೆ, ಮಂಗಳೂರಲ್ಲಿ ದರೋಡೆ, ಇಂತಹ ದರೋಡೆ ಘಟನೆಗಳು ನಡೀತಾ ಇದ್ರೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಒಂದು ಪರಿಜ್ಞಾನ ಬೇಡವಾ ಏನಾಗಿದೆ ಅಂತ ಹೇಳಿ? ಆ ಘಟನೆಯ ಬಗ್ಗೆ ಅವ್ರು ಕೊಡ್ತಿರುವಂತಹ ಉಡಾಫೆ ಮಾತುಗಳನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಇದು ಅಂತಿಂಥ ರಾಬ್ರಿ ಅಲ್ಲ, ಕರ್ನಾಟಕವೇ ಕಂಡು ಕೇಳರಿಯದ ರಾಬ್ರಿ ನಡೆದಿದೆ. ಬೀದರ್ನಲ್ಲಿ ಹಾಡ ಹಗಲೇ ದರೋಡೆಕೋರರು ದರೋಡೆ ಮಾಡಿ ದರೋಡೆ ನಡೆದು 3 ದಿನಗಳಾದರೂ ಡಕಾಯಿತರ ಸುಳಿವೆ ಸಿಕ್ಕಿಲ್ಲ. ಬೀದರ್ ದರೋಡೆಯಲ್ಲಿ ಸತ್ತವರು ಒಬ್ಬರೋ ಇಬ್ರೋ. ಸಚಿವ ರಹೀಂ ಖಾನ್ರೆ ಇದ್ಯಾವ ಉಡಾಫೆ ಮಾತು?
ಸಾಲು ಸಾಲು ರಾಬ್ರಿಗಳಿಂದ ರಾಜ್ಯದ ಜನರು ನಲಗ್ತಾ ಇದ್ರೆ ಇತ್ತ ಸಚಿವರು ಮಾತ್ರ ನಂಗೇನೋ ಗೊತ್ತೇ ಇಲ್ಲ ಅನ್ನೋ ಉಡಾಫೆ ಉತ್ತರೆಯಿಂದ ಜನರ ಕೆಂಗಣಿಗೆ ಪಾತ್ರರಾಗ್ತಿದ್ದಾರೆ. ಬೀದರ್ನಲ್ಲಿ ನಡೆದ ರಾಬ್ರಿಯಲ್ಲಿ ಬೈಕ್ನಲ್ಲಿ ಬಂದ ಆಗಂತುಕರು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ನಿಮಗೆ ಹೇಳಿ ದರೋಡೆ ಮಾಡಬೇಕಿತ್ತ ಸಚಿವರೇ? ರಹೀಂ ಖಾನ್ರ ಕತೆ ಹೀಗಾದ್ರೆ ಗೃಹ ಸಚಿವ ಪರಮೇಶ್ವರ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ನಮಗೆ ಮೊದಲೇ ಮಾಹಿತಿ ಗೊತ್ತಿದ್ರೆ ದರೋಡೆ ತಡೀತಿದ್ವಿ ಅನ್ನೋ ಮೂಲಕ ಹೊಸ ಕಾಂಟ್ರವರ್ಸಿ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನಾಗಕ್ಕೆ ಬಿಡೋದಿಲ್ಲ. ಯಾರಾದರೂ ದರೋಡೆ ಮಾಡೋರು ನಾವು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿ ಬರ್ತಾರೇನ್ರಿ ಗೃಹ ಸಚಿವರೇ? ಇದರ ಕನಿಷ್ಠ ಪ್ರಜ್ಞೆಯು ನಿಮ್ಗೆ ಇಲ್ದಿರೋದೇ ವಿಪರ್ಯಾಸ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಾಲು ಸಾಲು ದರೋಡೆ, ಇಡೀ ಕರ್ನಾಟಕದ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೀದರ್ನಲ್ಲಿ ದರೋಡೆ, ಮಂಗಳೂರಲ್ಲಿ ದರೋಡೆ, ಇಂತಹ ದರೋಡೆ ಘಟನೆಗಳು ನಡೀತಾ ಇದ್ರೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಒಂದು ಪರಿಜ್ಞಾನ ಬೇಡವಾ ಏನಾಗಿದೆ ಅಂತ ಹೇಳಿ? ಆ ಘಟನೆಯ ಬಗ್ಗೆ ಅವ್ರು ಕೊಡ್ತಿರುವಂತಹ ಉಡಾಫೆ ಮಾತುಗಳನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಇದು ಅಂತಿಂಥ ರಾಬ್ರಿ ಅಲ್ಲ, ಕರ್ನಾಟಕವೇ ಕಂಡು ಕೇಳರಿಯದ ರಾಬ್ರಿ ನಡೆದಿದೆ. ಬೀದರ್ನಲ್ಲಿ ಹಾಡ ಹಗಲೇ ದರೋಡೆಕೋರರು ದರೋಡೆ ಮಾಡಿ ದರೋಡೆ ನಡೆದು 3 ದಿನಗಳಾದರೂ ಡಕಾಯಿತರ ಸುಳಿವೆ ಸಿಕ್ಕಿಲ್ಲ. ಬೀದರ್ ದರೋಡೆಯಲ್ಲಿ ಸತ್ತವರು ಒಬ್ಬರೋ ಇಬ್ರೋ? ಸಚಿವ ರಹೀಂ ಖಾನ್ರೆ ಇದ್ಯಾವ ಉಡಾಫೆ ಮಾತು? ಸಾಲು ಸಾಲು ರಾಬ್ರಿಗಳಿಂದ ರಾಜ್ಯದ ಜನರು ನಲಗ್ತಾ ಇದ್ರೆ ಇತ್ತ ಸಚಿವರು ಮಾತ್ರ ನಂಗೇನೋ ಗೊತ್ತೇ ಇಲ್ಲ ಅನ್ನೋ ಉಡಾಫೆ ಉತ್ತರೆಯಿಂದ ಜನರ ಕೆಂಗಣಿಗೆ ಪಾತ್ರರಾಗ್ತಿದ್ದಾರೆ. ಬೀದರ್ನಲ್ಲಿ ನಡೆದ ರಾಬ್ರಿಯಲ್ಲಿ ಬೈಕ್ನಲ್ಲಿ ಬಂದ ಆಗಂತುಕರು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ನಿಮಗೆ ಹೇಳಿ ದರೋಡೆ ಮಾಡಬೇಕಿತ್ತ ಸಚಿವರೇ? ರಹೀಂ ಖಾನ್ರ ಕತೆ ಹೀಗಾದ್ರೆ ಗೃಹ ಸಚಿವ ಪರಮೇಶ್ವರ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ನಮಗೆ ಮೊದಲೇ ಮಾಹಿತಿ ಗೊತ್ತಿದ್ರೆ ದರೋಡೆ ತಡೀತಿದ್ವಿ ಅನ್ನೋ ಮೂಲಕ ಹೊಸ ಕಾಂಟ್ರವರ್ಸಿ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನಾಗಕ್ಕೆ ಬಿಡೋದಿಲ್ಲ. ಯಾರಾದರೂ ದರೋಡೆ ಮಾಡೋರು ನಾವು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿ ಬರ್ತಾರೇನ್ರಿ ಗೃಹ ಸಚಿವರೇ? ಇದರ ಕನಿಷ್ಠ ಪ್ರಜ್ಞೆಯು ನಿಮ್ಗೆ ಇಲ್ದಿರೋದೇ ವಿಪರ್ಯಾಸ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಾಲು ಸಾಲು ದರೋಡೆ, ಇಡೀ ಕರ್ನಾಟಕದ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೀದರ್ನಲ್ಲಿ ದರೋಡೆ, ಮಂಗಳೂರಲ್ಲಿ ದರೋಡೆ, ಇಂತಹ ದರೋಡೆ ಘಟನೆಗಳು ನಡೀತಾ ಇದ್ರೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಒಂದು ಪರಿಜ್ಞಾನ ಬೇಡವಾ ಏನಾಗಿದೆ ಅಂತ ಹೇಳಿ? ಆ ಘಟನೆಯ ಬಗ್ಗೆ ಅವ್ರು ಕೊಡ್ತಿರುವಂತಹ ಉಡಾಫೆ ಮಾತುಗಳನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಇದು ಅಂತಿಂಥ ರಾಬ್ರಿ ಅಲ್ಲ, ಕರ್ನಾಟಕವೇ ಕಂಡು ಕೇಳರಿಯದ ರಾಬ್ರಿ ನಡೆದಿದೆ. ಬೀದರ್ನಲ್ಲಿ ಹಾಡ